ಆ ದೇವರಿಗೆ ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಅತಿ ಹೆಚ್ಚು ಲೈಕು ಯಾರು ಕಮೆಂಟಿಗೆ ಬಂದಿರುತ್ತೆ ಅವ್ರಿಗೆ ನಾವು ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟು ಕಳಿಸ್ತೀವಿ ಅಂತ. ಹಾಗೆ ಸೀರೆನ ಕೊರಿಯರ್ ಮಾಡಿದ್ದೀವಿ. ಹಾಗೆ ಅವರು ಒಂದು ಕಮೆಂಟ್ ಹಾಕಿದ್ರು, ಅದಕ್ಕೋಸ್ಕರ ಇನ್ನೊಂದು ಸೀರೆ ತೊಗೋತಾ ಇದ್ದೀವಿ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹಸಿರು ಕಲರ್ ಸೀರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹಸಿರನ್ನೇ ಹುಡುಕ್ಬಿಟ್ಟು ತೊಗೊಂಡೆ. ಹಾಗೆ ಬಳೆಗಳು ಇದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು ತೊಗೋಬೇಕಿದ್ರೆ. ಈ ಹಬ್ಬದ ವಾತಾವರಣ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಸೀರೆ ಬಳೆ ಜೊತೆ ಸ್ವೀಟ್ಸ್ ಕೂಡ ತೊಗೊಂಡು ಶಾಪಿಂಗ್ ಎಲ್ಲ ಮುಗೀತು. ಇಲ್ಲಿ ಯಾರ್ಯಾರು ನಮ್ಮನ್ನ ಗುರ್ತಿರ್ತಿ ಮಾತಾಡ್ಸಿದ್ರಿ ತುಂಬಾನೇ ಥ್ಯಾಂಕ್ಸ್. ಮತ್ತೆ ಹೊರಡ್ಬೇಕಿದ್ರೆ ತುಂಬಾ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು. ಮುಂಚೆ ಮಳೆ ಬಂತು ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು. ಹೋಗಿ ಮಳೆಯಲ್ಲಿ ಆಟ ಆಡ್ತಾ ಇದ್ದೆ. ನೆನ್ನೆಯಿಂದ ತುಂಬಾ ಭಯ ಆಗುತ್ತೆ ಮಳೆ ಅಂದ್ರೆ. ನೀವು ಕಮೆಂಟ್ಗಳಲ್ಲಿ ಹೇಳಿರೋ ಹಾಗೆ ನಾವು ಇವ್ರ ಮನೆಗೆ ಸೀರೆನ ತಗೊಂಡು ಹೋದ್ವಿ. ಕೈ ತುಂಬ ಬಳೆ, ಹಣೆಯಲ್ಲಿ ಕಾಸಿನಗಲದ ಕುಂಕುಮ, ಕೆನ್ನೆಯಲ್ಲಿ ಅರಿಶಿನ, ನೋಡಲು ಸಾಕ್ಷಾತ್ ಲಕ್ಷ್ಮೀ ತಾಯಿಯಂತೆ ಕಾಣುತ್ತಿದ್ದಳು ಈ ಹೆಣ್ಣು ಮಗಳು. ಅವ್ರ ಮುಖದಲ್ಲಿ ಖುಷಿ ನೋಡಿ ನಮಗೂ ತುಂಬಾನೇ ಖುಷಿ ಆಯ್ತು. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಈ ಸಲಹೆ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಮುತ್ತೈದೆಯರೆಲ್ಲ ಕಾದಿಹರು ತವಕದಿ, ವ್ರತ ನಿಯಮ ನಿಷ್ಠೆಯ ಪಾಲಿಸುತ್ತಲಿ, ಬಂದು ನೆಲಸಮ್ಮ ಮನಮಂದಿರದಿ, ಕರುಣಿಸೆಮ್ಮನು ನಿನ್ನ ಕರುಣ ಕಟಾಕ್ಷದಿ, ಕ್ಷೀರಸಾಗರದಿ ಜನಿಸಿದ ಮಹಾಲಕ್ಷ್ಮಿ, ಶ್ರೀ ಹರಿಯ ವಕ್ಷಸ್ಥಳ ನಿವಾಸಿನಿ, ಪೂರಿಯೇ ಶ್ರೀ ಪತಿಯ ಸತಿಲಕುಮಿ, ಶ್ರಾವಣ ಮಾಸದ ಪೂಜೆಗೆ ಒಲಿಯೇ ಸಿರಿದೇವಿ. ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.